ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂಬರುವ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಸೇವಾಕಾಂಕ್ಷಿ ಡಾಕ್ಟರ್ ಸಿ. ಸೋಮಶೇಖರ್ ಐಎಎಸ್, ಮಾಜಿ ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಆತ್ಮೀಯ ಕನ್ನಡ ಬಂಧುಗಳೇ, ನಿಮ್ಗೆ ನನ್ನ ಅಭಿಮಾನಪೂರ್ವಕ ನಮನಗಳು. ಬಾಲ್ಯದಿಂದಲೇ ಅಪ್ಪಟ ಕನ್ನಡ ಅಭಿಮಾನಿ. ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲೆಗಳ ಬಗ್ಗೆ ಅಪಾರ ಪ್ರೀತಿ ಹಾಗೂ ಆಸಕ್ತಿ. ಹೊಸಕೋಟೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭಿಕ ಶಿಕ್ಷಣ ವಾಣಿಜ್ಯದಲ್ಲಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದರು. ಬೆಂಗಳೂರಿನ ಕೆ.ಎಲ್.ಇ ಸಂಸ್ಥೆಯಲ್ಲಿ ಅಧ್ಯಾಪಕ ವೃತ್ತಿ ಆರಂಭಿಸಿದರು. ನಂತರ ಕರ್ನಾಟಕ ಆಡಳಿತ ಪ್ರಥಮ ದರ್ಜೆ ಸೇವೆಗೆ ಸೇರ್ಪಡೆಗೊಂಡರು. ಅಖಿಲ ಭಾರತ ಲೋಕಸೇವಾ ಆಯೋಗ ಯುಪಿಎಸ್ಸಿ ಪರೀಕ್ಷೆ ಕನ್ನಡ ಮಾಧ್ಯಮದಲ್ಲಿಯೇ ಬರೆದರು. ಕೇಂದ್ರ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾದರು. ಸಿ. ಸೋಮಶೇಖರ್ ಐಎಎಸ್ ನಿವೃತ್ತ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ. ಹಾಲಿ ಅಧ್ಯಕ್ಷರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಹಿರಿಯರು, ನಾಡಿನ ಶ್ರೇಷ್ಠ ಕವಿಗಳು, ಕರ್ನಾಟಕದ ಹೆಮ್ಮೆಯ ಐಎಎಸ್ ನಿವೃತ್ತ ಅಧಿಕಾರಿಗಳು, ಸರ್ಕಾರದ ನಿವೃತ್ತ ಕಾರ್ಯದರ್ಶಿಗಳು, ಹಾಲಿ ಅಖಿಲ ಭಾರತ ಶರಣ ಸಾಹಿತ್ಯ ಅಧ್ಯಕ್ಷರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿಂದಿನ ನಿರ್ದೇಶಕರೂ ಆಗಿದ್ದ ಡಾಕ್ಟರ್ ಸಿ. ಸೋಮಶೇಖರ್ ಅವರಿಗೆ ಸರಿಸಾಟಿಯಾದ ಇಂತಹ ಎಲ್ಲಾ ವಿಶೇಷ ಗುಣವುಳ್ಳ ಯಾವುದೇ ಇತರ ಅರ್ಹ ವ್ಯಕ್ತಿ ನನ್ನ ಕಣ್ಣಿಗೆ ಕಾಣುತ್ತಿಲ್ಲ. ಇಂತಹವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರಿ. ಇವರಿಗೆ ಪ್ರತಿಸ್ಪರ್ಧಿಯಾಗಿ ಚುನಾವಣೆಗೆ ನಿಂತು ಠೇವಣಿ ಕಳೆದುಕೊಂಡು ಸೋಲಬೇಡಿ. ಅನಿವಾರ್ಯ ಕರ್ಮದ ಕಳೆಯ ಕಿಚ್ಚೇವು ಹಚ್ಚೇವು ಕನ್ನಡದ ದೀಪ ಅನ್ನುವ ಡಿ.ಎಸ್. ಕರ್ಕಿಯವರ ಮಾತನ್ನು ಸ್ಮರಿಸಿಕೊಳ್ತಾ, ಈ ನಮ್ಮ ಬಸವೇಶ್ವರ ನಿಲಯದಲ್ಲಿ ಸ್ನೇಹಶ್ರೀ ಸಭಾಂಗಣದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಸಮಾಲೋಚನಾ ಸಭೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಊರೆಲ್ಲ ನೆಂಟರು. ಹಾಗಾಗಿ ಯಾರ ಹೆಸರನ್ನೂ ಹೇಳಲಿಕ್ಕೆ ಹೋಗದೆ ಬಹಳಷ್ಟು ಸಮಯವೂ ಆಗಿದೆ. ನನ್ನ ಸೂಕ್ಷ್ಮ ಸಾಧನೆಯನ್ನು ಒಂದೆರಡು ನಿಮಿಷಗಳಲ್ಲಿ ತಮ್ಮ ಮುಂದೆ ಮಂಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ಒಂದು ಮಾತಿದೆ, ಒಬ್ಬ ಮನುಷ್ಯನ ಪರ್ಸನಾಲಿಟಿ ಏನು, ವ್ಯಕ್ತಿತ್ವ ಅಂದರೆ, ಬೇರೆಯವರು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಒಂದು, ನನ್ನ ಬಗ್ಗೆ ನಾನೇನು ತಿಳ್ಕೊಂಡಿದ್ದಾನೆ ಮತ್ತೊಂದು, ನಾನು ಏನು ಅನ್ನೋ ಅಂತರಂಗದ ದರ್ಶನ ಮತ್ತೊಂದು. ಈ ಮೂರು ದ್ವಂದ್ವ ಅಲ್ಲ, ಮೂರು ರೀತಿಯ ವ್ಯಕ್ತಿತ್ವಗಳನ್ನು ನಾವು ಗುರುತಿಸ್ತೇವೆ. ನಾನು ವೈಯಕ್ತಿಕವಾಗಿ ಕನ್ನಡದ ಪ್ರೇಮಿ. ಇಡೀ ಭಾರತ ದೇಶದ ಕರ್ನಾಟಕದಲ್ಲಿ ಭಾರತೀಯ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ಕನ್ನಡದಲ್ಲೇ ಉತ್ತರಿಸಿ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾದ ಪ್ರಪ್ರತಿಭ ಕನ್ನಡಿಗ ನಾನು. ಶಿವರಾಮ್ ಅವರು ಆಮೇಲೆ IAS ಆದರೂ ಕನ್ನಡದಲ್ಲಿ ಬರೆದು ಅವರಿಗೆ ಅನೇಕ ರೀತಿಯ ಸಾಮಾಜಿಕ ಅವಕಾಶಗಳಿತ್ತು. ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾದಾಗ ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಅಂತ ಬಹಳ ಒಳ್ಳೆಯ ಹುದ್ದೆ, ಅಥವಾ ಇನ್ಕಮ್ ಟ್ಯಾಕ್ಸ್, ಎರಡರಲ್ಲಿ ಒಂದು ಹೋಗ್ಬೋದಾಗಿತ್ತು. IPS ಆಗಿತ್ತು. ನನಗೆ ಹೈಟು ಮತ್ತೊಂದು ಸಮಸ್ಯೆ ಇದ್ದರಿಂದ ನಾನು ಹೋಗಲಿಲ್ಲ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದೆ. ಬಹಳ ದೊಡ್ಡ ಅಂಕಗಳನ್ನು ತೆಗೆದುಕೊಂಡು, ಯಾವುದೇ ವಶೀಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಕ್ಕಂಥ ಅಂಕ ತಿದ್ದೋದು ಅವೆಲ್ಲ ಅದೃಷ್ಟಿಯಿಂದ ಅಲ್ಲ. ಆಗ ನಾನು ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವವಾಯಿತು. ಅತ್ಯಂತ ಆಕರ್ಷಕವಾದ ಶ್ರೀಮಂತಿಕೆ ಗಳಿಸುವ ಕೇಂದ್ರ ಸೇವೆಗೆ ಹೋಗಬೇಕು, ಅಥವಾ ನನ್ನ ನಾಡು ನುಡಿ ಸಂಸ್ಕೃತಿಗೆ ಅಂಟಿಕೊಂಡು ಕರ್ನಾಟಕದಲ್ಲೇ ಇರಬೇಕು ಅನ್ನುವ ಒಂದು ದ್ವಂದ್ವ ಬಂದಾಗ ನನಗೆ ಮಾರ್ಗದರ್ಶನ ಮಾಡಿದಂಥವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು, ನನ್ನ ಅಂತರಂಗದ ಮಿತ್ರ H.S. ಶಿವಪ್ರಕಾಶ್ ರವರು, ನನ್ನ ಆತ್ಮೀಯ ಗುರುಗಳಾದಂಥ ಕೋಡಿಮಠದ ಶ್ರೀಗಳು. ಕೋಡಿಮಠದ ಶ್ರೀಗಳ ಹತ್ರ ಹೋಗಿ ಕೇಳಿಕೊಂಡೆ, ಬರೀ ಒಳ್ಳೆ ಪೋಸ್ಟ್ ಅದು, ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್, IAS ಅಷ್ಟೇ ದೊಡ್ಡದು, ಆಕರ್ಷಣೆಯಲ್ಲಿ IASಗಿಂತ ದೊಡ್ಡದು ಹೋಗಲಿ ಅಂತ. ಅವರು ಒಂದು ಮಾತು ಹೇಳಿದರು, ನೋಡು, ನೀನು ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಒಲವಿರುವಂಥವನು, ನೀನು ಯಾವತ್ತೂ ಹಣದಿಂದ ಹೋಗಬೇಡ, ಹೋಗೋದು ಇಲ್ಲ, ಅಧಿಕಾರದಿಂದನೂ ಹೋಗೋದಿಲ್ಲ. ದಯವಿಟ್ಟು ನೀನು ಕರ್ನಾಟಕದಲ್ಲಿದೆ, ನಿನಗೆ ಅಸ್ತಿತ್ವ ಬರುತ್ತೆ, ಅಸ್ಮಿತೆ ಬರುತ್ತೆ. ಯಾವುದೋ ರಾಜ್ಯದಲ್ಲಿ ಹೋಗಿ ನೀನು ಕನ್ನಡದಲ್ಲಿ ಮಾತನಾಡೋಕ್ಕಾಗೋದಿಲ್ಲ, ನಿನಗೆ ಅಸ್ಮಿತೆ ಇರೋದಿಲ್ಲ, ಹಾಗಾಗಿ ಇಲ್ಲೇ ಇರು ಅಂದರು. ನಾನು ಶಿವಪ್ರಕಾಶ್ ನನಗೆ ಭಾಳ ಒಳ್ಳೆಯ ಗೆಳೆಯ. ತುಂಬ ಲಘುವಾಗಿ ಮಾತಿನಲ್ಲಿ, ನಿನಗೆ ಈ ಮಾತಾಡೋ ಹುಚ್ಚಿದೆ ಕಣೋ, ನೀನು ಎಲ್ಲೋ ಮಹಾರಾಷ್ಟ್ರಕ್ಕೋ ಅಥವಾ ಆಂಧ್ರ ಪ್ರದೇಶಕ್ಕೋ ತಮಿಳುನಾಡಿಗೆ ಹೋದರೆ ಯಾಕೆ ಹೇಳ್ತಾರೆ ನಿನ್ನ ಭಾಷಣ, ಇಲ್ಲೇ ಇರುವಂತ ಆತ ಹೇಳಿದ. ಸಿದ್ಧಗಂಗಾ ಶ್ರೀಗಳು ಬಹಳ ಗಂಭೀರವಾಗಿ, ನೋಡಿ, ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸು ಇನ್ಕಮ್ ಟ್ಯಾಕ್ಸ್ ಅಂದರೆ ಹಣ ಎಣಿಸೋವಂಥದ್ದು ಅಥವಾ ತೂಕ ಮಾಡಿ ಅಳತೆ ಮಾಡಿ ಮಾಡ್ತಕ್ಕಂಥ ಕೆಲಸ. ಆದರೆ ನೀವು ಅಳತೆ ಮಾಡಬೇಕಾದ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಳತೆ.
ಅದರ ಆಳವನ್ನು ಅರ್ಥ ಮಾಡ್ಕೊಂಡು ನೀವು ಅಲ್ಲಿರಬೇಕು ಅಂತ ಪೂಜ್ಯರು ಹೇಳಿದರು. ನಾನು ರಾಜ್ಯದಲ್ಲಿ ಇದ್ದೇನೆ. ಆನಂತರ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಂಗಳೂರಿನಲ್ಲಿ ಧಾರವಾಡದಲ್ಲಿದ್ದೆ. ಧಾರವಾಡದಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ 4 ವರ್ಷ ಇದ್ದೆ. ಆ 4 ವರ್ಷದಲ್ಲಿ ಎಂತೆಂಥ ಮಹನೀಯರು ನನಗೆ ಪರಿಚಯ ಆಯಿತು. ದೊಡ್ಡ ದೊಡ್ಡ ಮಹಾನುಭಾವರು, ಬೇಂದ್ರೆ ಅವರು ಇರ್ಬೋದು, ಬಸವರಾಜ ಕಟ್ಟಿಮನಿ, ಚನ್ನವೀರ ಕಡಿಮೆಯವರು, ಕಲಬುರ್ಗಿಯವರು, ಇಂಥ ಅನೇಕ ಬೂಸ್ನೂರು ಮಠರು, ಪಾಟೀಲ್ ಪುಟ್ಟಪ್ಪನವರು, ಸಾಸ ಮಾಳ್ವಾಡವರು, ಎಲ್ಲರ ಸಂಪರ್ಕ ಬಂದು ಅಲ್ಲೊಂದು ದೊಡ್ಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದು ಜಿಲ್ಲಾ ಮಟ್ಟದ್ದು. ಅದು ರಾಜ್ಯ ಮಟ್ಟದಕ್ಕಿಂತ ಹೆಚ್ಚಿತ್ತು. ಹಂಪ ನಾಗರಾಜರು ಕರೆಸಿದ್ದೆ, ಚಂದ್ರಶೇಖರ್ ಕಂಬಾರವರು ಕರೆಸಿದ್ದೆ. ಹಾಗಾಗಿ ಅಲ್ಲಿಂದ ನನಗೆ ಹುಟ್ಟಿದಂಥ ಮೊದಲಿಂದ ನನಗೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯದ ಬಗ್ಗೆ ಒಲಿಬಿತ್ತು. ಬನ್ನಿ ಹುಲ್ಕಲ್ ನಟರಾಜ್ ಅವರೇ, ದಯವಿಟ್ಟು ಒಳಗಡೆ ಬನ್ನಿ ಪ್ಲೀಸ್. ನಾನು ವಿಧವೆಯಾದರೂ ತನಗೆ ಕನ್ನಡದ ಅಕ್ಷರ ಜ್ಞಾನ ಗೊತ್ತಿಲ್ಲದೆ ಇದ್ದರೂ ಮದುವೆ ಆದ ಮೇಲೆ ಕನ್ನಡ ಕಲಿತು ಸಿದ್ದರಾಮ ಚರಿತ್ರೆ ಮಹಾಕಾವ್ಯವನ್ನು ರಚನೆ ಮಾಡಿ ಕನ್ನಡ ಕಲಿಸುವ ಕನ್ನಡ ಶಾಲೆಗಳಿಗೆ ಶಿಕ್ಷಕರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಅಂದಾಗ ತಾನೇ ತನ್ನ ಸ್ವಂತ ಹಣದಿಂದ 400 ಕನ್ನಡ ಶಿಕ್ಷಕರನ್ನು ನೇಮಿಸಿದ ಜಯದೇವ ತಾಯಿ ಲಿಗಾಡೆ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿ ಪ್ರಾರಂಭ ಮಾಡಿದೆ. ಜೊತೆಗೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅನ್ನುವ ಏನು ಆಕ್ರಂದನವನ್ನು ಮಾಡಿದ್ರಲ್ಲ ಕಾಸರಗೋಡಿನ ಕೈಯಾರ ಕಿಣ್ಣಿನರೇ, ಅವರ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದೆ. 1 ಲಕ್ಷ ರೂಪಾಯಿ ಗಡಿನಾಡ ಚೇತನ ಪ್ರಶಸ್ತಿ. ಜೊತೆಗೆ ಅಲ್ಲಿಗೆ ಬಿಡಲಿಲ್ಲ, ನಾನು ಕಾಸರಗೋಡಿಗೆ ಎಷ್ಟು ಬಾರಿ ಹೋಗಿದ್ದೇನೋ, ಅಜ್ಜತ್ತ ಅಕ್ಕಲಕೋಟೆ, ಅಲ್ಲಿ ಯಾರು ಹೋಗ್ತಾನೆ ಇಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು. ಅಲ್ಲಿ ಹೋಗಿ ಅನೇಕ ಸಮಾರಂಭಗಳನ್ನು ಮಾಡಿ ಗಡಿ ಭಾಗದಲ್ಲಿ ಕನ್ನಡ ಅಸ್ಮಿತೆಯನ್ನು ಪ್ರಾರಂಭ ಮಾಡಲಿಕ್ಕೆ, ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ. ಜೊತೆಗೆ ಗೋವಾದಲ್ಲಿ ಕನ್ನಡ ಭವನ ಕಟ್ಟಲಿಕ್ಕೆ 2 ಕೋಟಿ ರೂಪಾಯಿಗಳನ್ನ ಆಗಲೇ ನಾನು ಇದ್ದಾಗಲೇ, ಯಾಕೆಂದರೆ ನಾನು ನಂತರ ಹಣವನ್ನು ರಿಲೀಸ್ ಮಾಡ್ತಾರೋ ಇಲ್ಲೋ, ಭಾಳಷ್ಟು ನೀವು ಸರ್ಕಾರದಲ್ಲಿ ನೋಡಿದ್ದೀರಿ, ಸಾಂಕೇತಿಕ 25 ಲಕ್ಷ 2 ಕೋಟಿ ಅಂತ ಮಾಡೋದು 25 ಲಕ್ಷ ಕೊಟ್ಬಿಡ್ತೀನಿ. 1 ಕೋಟಿ 75 ಲಕ್ಷ ಕೊಡಬಹುದು ಬಿಡ್ಬೋದು. ಆ 2 ಕೋಟಿ ರೂ ಕೊಟ್ಟು ಗಡಿನಾಡಿನ ಗೋವಾದಲ್ಲಿ ಕನ್ನಡ ಭವನ ಕಟ್ಟಲಿಕ್ಕೆ 2 ಕೋಟಿ, ಕೈಯಾಳ ಕಿಣ್ಣಿನ ಹೆಸರಿನಲ್ಲಿ ಕಾಸರಗೋಡಿನಲ್ಲಿ ಅವರ ಹೆಸರಿನಲ್ಲಿ ಕನ್ನಡ ಭವನ ಕೊಟ್ಟಲಿಕ್ಕೆ 2 ಕೋಟಿ ರೂ, ಮತ್ತು ಜಯದೇವ ತಾಯಿ ಲಿಗಾಡೆ ಹೆಸರಲ್ಲಿ ಅಕ್ಕಲಕೋಟೆಯಲ್ಲಿ ಕನ್ನಡ ಭವನ ಕಟ್ಟಲಿಕ್ಕೆ 2 ಕೋಟಿ. ಇಷ್ಟು ಹಣವನ್ನು ನಾನು ನನ್ನ ಸ್ವಂತ ಕೊಟ್ಟಿಲ್ಲ. ಆದರೆ ಸರ್ಕಾರದಿಂದ ಕೊಟ್ಟರೂ ಸಹ ಆದ್ಯತೆಗಳು ಮುಖ್ಯ. ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ರಸ್ತೆಗಳು ಅದು ಇದು ಸಣ್ಣ ಪುಟ್ಟದ್ದು ಕೊಡ್ತಾಯಿದ್ರು, ಅದು ಅಷ್ಟು ಎಲ್ಲರಿಗೂ ಇದು ಕಾಣ್ತಾ ಇರಲಿಲ್ಲ. ಹೀಗಾಗಿ ನಾನು ಕನ್ನಡವನ್ನು ಬೆಳೆಸ್ಕೊಂಡು ಕನ್ನಡವನ್ನು ಪ್ರೀತಿಸ್ಕೊಂಡು ಬಂದಿದ್ದೇನೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು ನನಗೆ ಅಧಿಕಾರ ದರ್ಪದ ಸ್ಥಾನ ಅಲ್ಲ, ಅಥವಾ ನನಗೆ ಭಾಳಷ್ಟು ಜನ ಹೇಳ್ತಾರೆ 71 72 ಆಯಿತು, ವಯಸ್ಸಾಯಿತು ಅನ್ನುವಂಥ ಜನನೂ ಕೆಲವರು ಮಾತಾಡ್ತಾರೆ. ಆದರೆ ಉತ್ಸಾಹಕ್ಕೆ ವಯಸ್ಸಾಗಿಲ್ಲ, ದೇಹಕ್ಕೆ ವಯಸ್ಸಾಗುತ್ತೆ, ಮನಸ್ಸಿಗೆ ವಯಸ್ಸಾಗೋದಿಲ್ಲ. ನಾನು ಈಗಲೂ ಸಹ 1000 ಕಿಲೋಮೀಟರ್ಗಳು ಪ್ರಯಾಣ ಮಾಡಿ, ನನ್ನ ಹೆಂಡತಿ ಹೇಳ್ತಾ ಇರ್ತಾರೆ ನೀವು. ಆನಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜಾಗ ಕೊಟ್ಟೆ ನಾನು. ಅಷ್ಟೇ ಅಲ್ಲ, 25 ಲಕ್ಷ ಜಿಲ್ಲಾಡಳಿತದಿಂದ ಕೊಟ್ಟೆ. ಮಂಗಳೂರಿನಲ್ಲಿ ಕನ್ನಡ ಭವನಕ್ಕೂ ನಾನು ದುಡ್ಡು ಕೊಟ್ಟಿದ್ದೇನೆ. ಇಷ್ಟಲ್ಲದೆ ಇನ್ನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷನಾದೆ. ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಕಾರ್ಯದರ್ಶಿಯಾಗಿದ್ದೆ. ಕನ್ನಡ ಪರವಾದಂಥ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾನು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷನಾದ ಮೇಲೆ 1-2 ಮಾತುಗಳನ್ನು ಹೇಳಲೇಬೇಕು. ಗಡಿನಾಡು ಪ್ರಾಧಿಕಾರ ಅಂದರೆ ಬಹಳಷ್ಟು ಜನ ರಸ್ತೆ, ಗಡಿ ಭಾಗದಲ್ಲಿ ರಸ್ತೆ ಪಸ್ತೆ ಅಂಥದ್ದು ಮಾಡುವಂಥದ್ದಿತ್ತು. ನಾನು ಬಹಳಷ್ಟು 90,000 ಕಿಲೋಮೀಟರ್ ಕರ್ನಾಟಕ ರಾಜ್ಯದಲ್ಲಿ ಸಂಚಾರ ಮಾಡಿದ್ದೀನಿ 1.5 ವರ್ಷದಲ್ಲಿ. ಆದರೆ ಸೋಮಶೇಖರ್ ಅವರ ಚರಿತ್ರೆಯನ್ನು ನನಗೆ ಗೊತ್ತಿಲ್ಲ. ಹಲವಾರು ರೀತಿಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಬನವಾಸಿಗೆ ಹೋದಾಗ, ಬನವಾಸಿಗೆ ಅವ್ರಿಗೆ ಫೋನ್ ಮಾಡಿಕೊಟ್ಟಾಗ, ಸರ್ ನಿಮ್ಮ ಒಂದು ಕೊಡುಗೆ ಬನವಾಸಿಗೆ ದೊಡ್ಡ ಕೊಡುಗೆ ಅಂತ ಹೇಳಿ ಬನವಾಸಿಯಲ್ಲಿ ಅವರಿಗೆ ಇವತ್ತು ಒಬ್ಬ ಗುರುಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಮ್ಮ ಭುವನಗಿರಿಯಲ್ಲಿ ನಮ್ಮ ತಾಯಿ ಭುವನೇಶ್ವರಿ ತಾಯಿ ಉದಯವಾಗಿರ್ತಕ್ಕಂಥ ನಾಡಲ್ಲಿ ಹೋಗಿ ರಾಜರು ಮನೆಯವರು ಪೂಜೆ ಮಾಡ್ತಾ ಇದ್ದಂಥ ಸ್ಥಳದಲ್ಲಿ ಹೋಗಿ ಅವರ ಕರಪತ್ರವನ್ನಿಟ್ಟು ಅವರ ಆಶೀರ್ವಾದವನ್ನು ತಗೊಂಡು ನಾನು ಬಂದಿದ್ದೀನಿ. ಕನ್ನಡ ಬಂಧುಗಳೇ, ಇವತ್ತು ನನ್ನ ಅಭಿಪ್ರಾಯ ಏನಂತಂದರೆ, ವಿಧಾನಸಭಾ ಕ್ಷೇತ್ರಗಳು ಮತ್ತು ಹೋಬಳಿ ಕಾರ್ಪೊರೇಷನ್ ವಾರ್ಡ್ಗಳಲ್ಲೂ ಸಹ ಸಭೆ ಮಾಡೋಣ ಅಂತ ಹೇಳ್ತಾ ಸೋಮಶೇಖರ್ ಸರ್ ಅವರ ಗೆಲುವು ಖಚಿತ. ನಾವೆಲ್ಲ ಸೇರಿ ಅವ್ರನ್ನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ನೋಡೋಣ. ನಮಸ್ಕಾರ. ಅಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಅವರ ಪರವಾಗಿ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದಿಂದ ರಾಜ್ಯದ ಎಲ್ಲ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಲವಾರು ಅಧ್ಯಕ್ಷರ ಜೊತೆ ಕೆಲಸ ಮಾಡಿದ್ದೀನಿ, ಚುನಾವಣೆಯಲ್ಲೂ ಮಾಡಿದ್ದೀನಿ. ಸಮ್ಮೇಳನ ಚಿನ್ನಪ್ಪ ಅವ್ರಿಗೂ, ನಮ್ಮ ಪ್ರಹ್ಲಾದ್ ಅವ್ರಿಗೂ, ಸಮೀವುಲ್ಲಾ ಅವ್ರಿಗೂ, ನಮ್ಮ ನಾಗಲೇಖ ಅವ್ರಿಗೂ, ಎಲ್ರಿಗೂ ನಾನು ಆನೇಕಲ್ ವಿಧಾನಸಭಾ
ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನಮ್ಮ ಶನಿವಾರದ ಶುಭಾಶಯಗಳು ಕೋರ್ತಾ ಎಲ್ಲರೂ ಹೆಚ್ಚಿನ ಕೆಲಸ ಮಾಡೋಣ, ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವಿಗೆ ಅವಕಾಶ ಮಾಡೋಣ. ಆನೇಕಲ್ಲಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬಸವನಗುಡಿ ಬರಬೇಕಾಯ್ತು ನಾನು. ಮತ್ತೆ ಶಿವನೇ ನಿನ್ನಾಟ ಬಲ್ಲವ್ ಯಾರ್ಯಾರೋ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ. ಚಪ್ಪಾಳೆ ಹಾಕ್ಬೋದು ನೀವೆಲ್ಲ ಭಾಗವಹಿಸಿ. ಹರನೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರು ಯಾರ್ಯಾರೋ. ಸಾಹೇಬ್ರ ಜಿಲ್ಲಾಧಿಕಾರಿಗಳಿದ್ದಾಗ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೆ. ಅವರ ಸರಳತೆ ಸಜ್ಜನಿಕೆ ಈಗಲೂ ಮುಂದುವರೆದಿದೆ. ನಿಜವಾಗ್ಲೂ ಅವರೇ ನಮ್ಗೆ ಏಜ್ ಆಗಿದೆಯಾ ಅಥವಾ ಅವ್ರಿಗೆ ಇನ್ನೂ ಏಜ್ ಆಗಿರುವ ಅನ್ನೋ ಮಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡಲಿ. ತಿಮ್ಮೇಶ್ ಅವರು ಹೇಳಿದ್ರು ಅವರ ಅಭಿಮಾನಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಬಂದೆ. ಜೊತೆಗೆ ಬಂದ್ಮೇಲೆ ನಾವು ಜೊತೆಲೆ ಕೆಲಸ ಮಾಡಿದ್ದೀವಲ್ಲ, ಇನ್ನೂ ಒಳ್ಳೇದೇ ಆಯ್ತು ಅಂತ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ದುಡಿತಿರುವಂತಹ ಹಿನ್ನೆಲೆ ಒಳಗಡೆ ಅವರ ಅನುಭವಗಳನ್ನ ಪಡ್ಕೊಂಡು ಅನುಭವ ಅಮೃತವನ್ನ ಉಂಡು ಈ ಒಂದು ಸರಿಯಾದ ಮಾರ್ಗದಲ್ಲಿ ಗಮ್ಯವನ್ನ ನಮ್ಮ ಹಿರಿಯರುಗಳು ಏನು ಆಶಯ ಇಟ್ಕೊಂಡಿದ್ರೋ ಆ ಆಶಯಕ್ಕೆ ತಕ್ಕಂತೆ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತು ಈಗ 111 ವರ್ಷಗಳನ್ನ ದಾಟಿ ಹೋಗ್ತಿದೆ. ಪ್ರಜಾಪ್ರಭು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿದಂಥ ಈ ಸಂಸ್ಥೆ, ಸರ್ ಎಂ ವಿಶ್ವೇಶ್ವರಯ್ಯನವರಾಗ್ಬೋದು, ನಿಜ ಇಸ್ಮಾಯಿಲ್ ಆಗ್ಬೋದು, ಅವರೆಲ್ಲ ಕಟ್ಟಿದಂಥ ಸಂಸ್ಥೆ ಎಂದೂ ಇವತ್ತಿನ ಕಾಲಘಟ್ಟದಂಥ ದುಸ್ಥಿತಿಗೆ ತಲುಪಿರಲಿಲ್ಲ. ಬಹಳ ನೋವಿನ ಸಂಗತಿ, ವೇದ್ಯವಾದ ಸಂಗತಿ. ಹಾಗಾಗಿ ಮಾಜಿ ಅಧ್ಯಕ್ಷ ವಿದ್ಯಾಸಂಸ್ಥೆಯ ಅಧ್ಯಕ್ಷ ನಮ್ಮ ಸೋಮಶೇಖರ್ ಅವರ ಗೆಳೆಯ, ನಮಸ್ಕಾರ. ಕೋಶಾಧ್ಯಕ್ಷರಾಗಿ ಕೆಲಸ ಮಾಡಿರೋ ಅಪ್ಪಟ್ಟ ಕನ್ನಡಿಗ, ಜೋರ ಚಪ್ಪಾಳೆ. ವಾಟಾಳ್ ನಾಗರಾಜ್ ಅವರು, ಜಿ ನಾರಾಯಣ್ ಕುಮಾರ್ ಅವರು ಅವರ ಜೊತೆಯಲ್ಲಿ ಸಹಭಾಗಿಯಾಗಿ ಅನೇಕ ಹೋರಾಟಗಳಲ್ಲಿ ಸದ್ದು ಗದ್ದಲ ಇಲ್ಲದೆ ನಿರಂತರವಾಗಿ ನಾವೆಲ್ಲರೂ ಕೂಡ ಏನ್ ಮಾಡ್ಬೋದು. ಬೆಂಗಳೂರು ನಗರದಲ್ಲಿ ನಮ್ಮ ರಾಘವೇಂದ್ರ ಶೆಟ್ಟಿ ಆದಿಯಾಗಿ ನಾವೆಲ್ಲ ಒಟ್ಟಿಗೆ ಎಲ್ಲ ಪರಿಷತ್ನಲ್ಲಿದ್ದಂಥವ್ರು ಮಾಸ ಚಂದ್ರಶೇಖರ್ ಅವರು ಇದ್ದಾರೆ, ಹಲವಾರು ಘಟಕಗಳ ಅಧ್ಯಕ್ಷಗಳು ಇಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತು ನಾವು ಸಿ ಸೋಮಶೇಖರ್ ಅವರಿಗೆ ಈ ಚುನಾವಣೆಯಲ್ಲಿ ಆದೃಷ್ಟದಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷನಾಗಿ ಇಡೀ ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು ವ್ಯವಸ್ಥೆಗಳಿದೆ. ಹಿಂದಿನ ಎಲ್ಲ ಅಧ್ಯಕ್ಷರಿಗೂ ಸಹ ಬೇರೆ ಬೇರೆ. ಆಗ ನಾವು ಯುವಜನ ಕೇಂದ್ರದಲ್ಲಿ ನಾವು ಬಾಲಾಜಿಯವರು ಎಲ್ಲ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ನಮ್ಮದೊಂದು ಅರ್ಜಿ ಹಾಕ್ತೀವಿ. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಫೈಲ್ ಮೂವ್ ಮಾಡಿ ನಮ್ಮ ಹೆಣ್ಮಕ್ಳು, ನಮ್ಮ ಜಿಲ್ಲೆಯವರು, ನಮ್ಮ ರಾಜ್ಯದ ಹೆಣ್ಮಕ್ಳು ಪ್ರಥಮವಾಗಿ ನಿಮಗೆ ಆನೆ ಬಲ ಆನೆಕಲ್ಗೆ ಜೈಲ್ ಬಿಡ್ರೆ ಫಸ್ಟ್ ಕನ್ನಡದ ಕೆಲಸ ಮಾಡೋಣ ಹೇಳ್ತಾ ಎಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಗರ ಜಿಲ್ಲೆಗೂ ಹಾಗೂ ಕೇಂದ್ರಕ್ಕೂ ನಮ್ಮ ಡಾಕ್ಟರ್ ಸಿ ಸೋಮಶೇಖರ್ ಅವ್ರಿಗೂ ಕೈ ಜೋಡಿಸಿ ಕನ್ನಡದ ಕಟ್ಟುವ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಇನ್ನೂ ಹೆಚ್ಚಿನ ಆನೆಕಲ್ಲಲ್ಲಿ ನಗರ ಜಿಲ್ಲೆಯಿಂದ ಗೆಲುವಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಹೆಸರು ಹೇಳಬಾರ್ದು. ಭಕ್ತಿಯಿಲ್ಲದ ಬಡವನಾನಯ್ಯ, ಭಕ್ತಿಯಿಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಮಾಡ್ತೀವಿ. ಆ ಸಭೆಗಳಿಗೂ ಜನವನ್ನ ತಾವೆಲ್ಲ ಸದಸ್ಯರನ್ನ ಕರೆತಂದು ಸಹಕರಿಸಬೇಕು. ಈ ರೀತಿ ಹಲವಾರು ಯೋಜನೆಗಳಿದೆ. ಮುಂದಿನ ದಿನಗಳಲ್ಲಿ ಸಮಾಲೋಚನೆ ಮಾಡ್ತದೆ. ಇದು ಮೊದಲನೇ ಹೆಜ್ಜೆ, ಸಮಾಲೋಚನಾ ಸಭೆ. ಹಾಗಾಗಿ ಸಾಂಕೇತಿಕವಾಗಿ ಈ ಸಭೆಯಲ್ಲಿರುವಂತಹ ಪ್ರಮುಖ ಕೆಲವರನ್ನ ಆಯ್ಕೆ ಮಾಡಿ ಅವರು ಅವರ ಸಲಹೆಗಳನ್ನ, ಅನುಭವದ ನುಡಿಗಳನ್ನ ಕೊಡಬೇಕು, ಅವರ ಅಭಿಪ್ರಾಯನ ವ್ಯಕ್ತಪಡಿಸಬೇಕು, ಮಾರ್ಗದರ್ಶನವನ್ನ ನೀಡಬೇಕು ಅಂತ ತೊಡೆ ತಟ್ಟಿ ಕೇಳ್ತೇವೆ, ತೊಡೆ ತಟ್ಟಿ ಕೇಳ್ತೇವೆ, ಉಪ್ಪಿ ಕೇಳ್ತೇವೆ, ಉಪ್ಪಿ ಕೇಳ್ತೇವೆ. ಹೋರಾಟ 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 ಹೋರಾಟ. ನಮಸ್ಕಾರ. ಡಾಕ್ಟರ್ ಶೇಖರ್ ಅವರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಅವರ ಮನವಿ ಪತ್ರ ಅಂದರೆ ಹಸ್ತಪ್ರತಿಯನ್ನ ಬಿಡುಗಡೆ ಮಾಡಿದಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಕರ್ನಾಟಕ ಸರ್ಕಾರ ಹೈಕೋರ್ಟ್ನ ಅಡ್ವೊಕೇಟ್ ಜನರಲ್ ಆದಂಥ ಸನ್ಮಾನ್ಯ ದೇವದಾಸ್ ಅವರು ಅದನ್ನು ಈಗ ಸಭೆಯಲ್ಲಿ ಒಂದೆರಡು ಮಾತುಗಳನ್ನು ಆಡೋಕೆ
ವಿಜಯಕುಮಾರ್ ಅವರು ಅಷ್ಟೇ ಘೋಷಣೆ ಚಳವಳಿ ಹೋರಾಟದಲ್ಲಿ ಇರುವಂಥವ್ರು. ಬೆಂಗಳೂರು ನಗರ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರು. ಒಂದೆರಡು ಮಾತುಗಳನ್ನ ಆಡಬೇಕು ಅಂತೇಳಿ ಇಲ್ಲ ಪ್ರಸನ್ನ ಥಿಯೇಟರ್ ಚೋಳರಪಾಳ್ಯ ಮಲ್ಲಿಗೆ ಎಲ್ಲ ಇಲ್ಲಿ ಸೇರಿರೋದು ಈಗಾಗಲೇ ಪ್ರತಿಯೊಬ್ಬರು ನಮ್ಮ ಮುಖಂಡರ ಬಾಯಿನಲ್ಲಿ ಬಂದಿದೆ. ಸನ್ಮಾನ್ಯ ಸೋಮಶೇಖರ್ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡೋದಕ್ಕಿಂತ ಅವ್ರ ಕಾರ್ಯ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾರ್ಯವೈಖರಿನ ಇವತ್ತು ಅಂಥ ಛಾಪನ್ನು ಬಿಟ್ಟು ಇವತ್ತಿನ ದಿವಸ ಈ ಕನ್ನಡ ಸೇವೆಗೋಸ್ಕರ ಬಂದಿದ್ದಾರೆ. ಅದು ಅವಿಸ್ಮರಣೀಯ ಅವ್ರು ಮಾಡಿರ್ತಕ್ಕಂಥ ಕೆಲಸ. ಸ್ವಚ್ಛವಾಗಿ, ನಿಷ್ಠೆಯಿಂದ, ಪಾರದರ್ಶಕವಾಗಿ, ಯಾವುದೇ ರೀತಿಯ ಕಳಕಳಿತವಾಗಿ ಬಂದಿರತಕ್ಕಂಥ ಸೋಮಶೇಖರ್ ಅವರು ಇರೋ ಕಡೆ ಅದು ಪಾರದರ್ಶಕವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ, ತಿಳಿ ನೀರಾಗಿರುತ್ತೆ. ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು, ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು. ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು, ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು. ಮಡಿವಳ ಮಾಚಯ್ಯನ ಮನೆಯ ಮಡಿಯಾಸು. ಚುನಾವಣೆ, ಈ ಚುನಾವಣೆ ಆಗಿರೋದ್ರಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರು 28 ವಿಧಾನ ನಮ್ಮ ತಿಮ್ಮೇಶ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಕುವೆಂಪು ನಗರದಲ್ಲಿ ಕನ್ನಡವನ್ನ ಕಟ್ಟಿದಂಥ BTM ವಿಧಾನಸಭಾ ಕ್ಷೇತ್ರವನ್ನ ಕುವೆಂಪು ನಗರ ವಿಧಾನಸಭಾ ಕ್ಷೇತ್ರ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟರು. ಇನ್ನು ಆಗಲಿ ಅದು ಬೇರೆ ಪ್ರಶ್ನೆ. ಅದರ ಪ್ರಯತ್ನ ಅಂತೂ ಮಾಡಿದ್ವಿ ತಿಮ್ಮೇಶ್ವರ ಅಧ್ಯಕ್ಷರ. ನಾವು ಇಲ್ಲಿ ಸೇರಿದಂಥ ಕನ್ನಡದ ಕಾರ್ಯಕರ್ತರು, ಕಾರ್ಯವನ್ನ ಮಾಡುವಂಥ ಕಾರ್ಯಕರ್ತರು, ನಾವ್ಯಾರು ಪ್ರಚಾರಕ್ಕೋಸ್ಕರ ಬಂದವರಲ್ಲ, ನಾವೆಲ್ಲ ಕನ್ನಡದ ಕಾರ್ಯಕರ್ತರು. ಅದನ್ನ ಬಹಳ ಸೂಕ್ಷ್ಮವಾಗಿ ಹಿರಿಯರು ಹೇಳಿದ್ರು ಕುಮಾರಸ್ವಾಮಿ. ನಾವೇನು ಮಾಡಬೇಕು, ನಮ್ಮ ಜವಾಬ್ದಾರಿ ಏನು? ಇದು ಚುನಾವಣೆಗೆ ಸಂದರ್ಭ ಬಂದಂಥ ಪ್ರಥಮ ಸಭೆ ಇದು. ಇದಕ್ಕೆ ಕನ್ನಡ ಸಾಹಿತ್ಯ ಬಂದಂಥ ಕಲಂಕವನ್ನ, ಕಳೆದ 111 ವರ್ಷಗಳಲ್ಲಿ ಬಂದಂಥ ಕನ್ನಡದ ಕಲಂಕವನ್ನ ನಮಗೆ ಅಳು ಬರ್ತದೆ. ನಾನು 40 ವರ್ಷ ಆಯ್ತು ಪ್ರದರ್ಶನ ಸದಸ್ಯರಾಗಿ, ಅಳು ಬರ್ತದೆ ಅಂತ ಹೀನವಾದಂಥ ಸ್ಥಿತಿ ಕಂಡಿಟ್ಬಿಟ್ರಲ್ಲ ಪರಿಸ್ಥಿತಿ. BM ಶ್ರೀಕಂಠಯಿಂದ ಹಾಲು ಎಂಥ ಮಹಿಳೆಯರು ಕನ್ನಡವನ್ನ ಕಸವನ್ನ ಗುಡಿಸಿ ಅಂಥ ಒಂದು ಸಂಸ್ಥೆ ಈ ಸ್ಥಿತಿಗೆ ಬಂದಿದಲ್ಲ, ಬಹಳ ನೋವಿನ ಸಂಗತಿ. ಹಾಗಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಇದೆಲ್ಲ ಬಹಳ ಜವಾಬ್ದಾರಿ ಪ್ರಶ್ನೆ. ಕರ್ನಾಟಕದಲ್ಲಿ ಕನ್ನಡಿಗರ ಎಲ್ಲರ ಸಂಸ್ಥೆ, ನಾವು ಪ್ರಾತಿನಿಧಿಕ ಸಂಸ್ಥೆ, ನಾವು ಇವತ್ತಿಂದ ಏನು ಮಾಡಬೇಕು ಅನ್ನೋದ ನಮ್ಮ ಸೂಚನೆಗಳು. ಸಣ್ಣ ಸಣ್ಣ ಸಭೆಗಳನ್ನು ನಾವು ಮಾಡಬೇಕಾಗ್ತದೆ. ನಮ್ಮ ಬಡಾವಣೆಗಳಲ್ಲಿ ಸಣ್ಣ ಸಣ್ಣ ಸಭೆ, ಎಲ್ಲಿ ಪರಿಷತ್ತಿನ ಸದಸ್ಯರಿದ್ದಾರೆ, ಕನ್ನಡ ಪರವರ ಸಂಘಟನೆಗಳಿದೆ, ಕನ್ನಡ ಸಂಘಟನೆಗಳಿದೆ, ಸಮಾಲೋಚನೆ ಸಭೆಯ ಮೂಲಕ ನಮ್ಮ ಒಂದು ಏನು ಹಂಬಲ ಇದೆ ಈಗಲೇ ಅದನ್ನ ಸರ್ವವ್ಯಾಪ್ತಿ ಆಗೋ ರೀತಿಯಲ್ಲಿ ಮಾಡ. ಮಣ್ಣಿನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಡೋ ಭಾಷೆಗೊಂದು, ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನ
ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ